हमारे क्षेत्र स्वागत कर रहे हैं, अभिनंदन बोल रहे हैं। यहाँ पर खूबसूरत नजारा हमारे 14 टीमों के प्लेयर के साथ एक फोटो। ನನ್ನ ಹೆಸರು ಸಲೀಂ ಮುದ್ಗಲ್ ಅಂತ, ಅಂಗವಿಕಲರ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಮತ್ತು ಈ ಒಂದು ಉತ್ತರ ಕನ್ನಡ ಭಾಗದಲ್ಲಿ ಚಿಕ್ಕದ ಒಂದು ರಣಜಿ ಟ್ರೋಫಿ ಅಂತ ನಾವು ಅನ್ಕೋಬೋದು. ಯಾಕಂತಂದರೆ ಉತ್ತರ ಕರ್ನಾಟಕ ಭಾಗದ ಹಲವಾರು ಪ್ರತಿಭೆಗಳ ಹೊರತಂದಂಥ ಕೀರ್ತಿ ನಮ್ಮ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರಿಗೆ ಸಲ್ಲುತ್ತೆ. ಯಾಕಂತಂದರೆ ಎಲ್ಲೆಲ್ಲೋ ಹಳ್ಳಿಯಲ್ಲಿ ಇರುವಂಥ ಬಡ ಮಕ್ಕಳ ಒಂದು ಸ್ಪೋರ್ಟ್ಸ್ನ ಒಂದು ಅಭಿಮಾನಿಗಳಿಗೆ ಮತ್ತು ಸಾಕಷ್ಟು ಒಂದು ಈ ಯುವಕರ ಮಿತ್ರರಿಗೆ ದುಷ್ಟಚಟದಿಂದ ದೂರ ಮಾಡಿ ಅವರಿಗೆ ಈ ಕ್ರೀಡೆಯತ್ತ ಗಮನ ಹರಿಸಲಿಕ್ಕೆ ಕಾರಣೀಭೂತರಂಥ ವಿಜಯಾನಂದ ಕಾಶ್ಯಪ್ನವರಿಗೆ ಧನ್ಯವಾದ ತಿಳಿಸುತ್ತಾ, ಮತ್ತೊಂದು ನನ್ನ ಕೋರಿಕೆ ಏನಂತಂದರೆ ಇದೇ ಥರ ಗ್ರಾಮೀಣವಾದಂಥ ಕಬಡ್ಡಿ ಕೂಡ ಹಮ್ಮಿಕೊಂಡು ಸಾಕಷ್ಟು ಬಡ ಒಂದು ಆಟಗಾರರಿಗೆ ಪ್ರೋತ್ಸಾಹ ನೀಡಬೇಕಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಇದೇ ರೀತಿ ಕಂಟಿನ್ಯೂ ನಮ್ಮ ಗ್ರಾಮೀಣ ಭಾಗದಾಗೂ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕ Jennifer is on strike पर है। Last you can see. यहाँ पर मैसूर की टीम 29 रन की पार्टनरशिप को ब्रेक किया यहाँ पर। Lovely जेनो, बल्ली जेनी, let's go जेनी। 15 ने एक पार्टनरशिप को ब्रेक डाला यहाँ पर। 29 रन की पार्टनरशिप हुई थी, हल गया। Yes, thank you. ಬ್ಯಾಕ್ಫುಟ್ ನಲ್ಲಿ ಪಂಚ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರು ಬ್ಯಾಟರ್ಸ್, ಸಂಪೂರ್ಣವಾಗಿ ವಿಫಲರಾದ್ರು. ಒಳ್ಳೆ ಒಂದು ಬಾಲಿಂಗ್ ಪ್ರದರ್ಶನ ನೋಡಲು ಸಿಗ್ತಾ ಇದ್ದಾರೆ. ಬೆಲ್ಲರ್ ಮಾಡಿದ್ರು ವಿಕೆಟ್ ಕೀಪರ್ಗಾಗಿ ಒಳ್ಳೆ ಒಂದು ಬಾಲಿಂಗ್ ಪ್ರದರ್ಶನ. ಈ ಬಾರಿ ಬ್ಯಾಕ್ಫುಟ್ ನಲ್ಲಿ ಸಬ್ ಹ್ಯಾಂಡ್ ಮೂಲಕ ಆಡುವ ಮೂಲಕ ಕೇವಲ 1 ರನ್ ಪಟ್ಟು ಸ್ಟ್ರೈಕ್ ನ ರೊಟೇಟ್ ಮಾಡಿದ್ರು ಜಾನಿಫರ್ ಪ್ರಿನ್ಸೆಸ್. ಸೆನ್ಸಿಬಲ್ ಬ್ಯಾಟಿಂಗ್ ಅಗೇನ್ಸ್ಟ್ ಸೇಫರ್. Really is a wonderful atmosphere here in our ಇವತ್ತಿನ ದಿವಸ ಈ
ನಮ್ಮ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯನಗರ ಕಾಶ್ಯಪ್ರವರು ಹಾಗೂ ಕರ್ನಾಟಕ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯ ಕಾಶ್ಯಪ್ರವರಿಗೆ ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಕ್ರೀಡೆ ಅನ್ನೋದು ಎಲ್ಲರಿಗೂ ಮಹತ್ವವಾದದ್ದು. ಅವರು ಇವತ್ತು ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನಾಗ ನಮ್ಮ ಇಲ್ಕಲ್ ಸ್ಟೇಡಿಯಂನಲ್ಲಿ ಕ್ರೀಡಾ ಆಯೋಜಿಸ್ತಾರೆ. ಹಾಗೂ ಈ ಕ್ರೀಡೆ IPL ಸೀಸನ್ 8ರ IPL ಸೀಸನ್ ಇದು. ಇದರಿಂದ ಎಲ್ಲ ಯುವಕರಿಗೂ ಒಂದು ಕ್ರೀಡಾ ಮನೋಭಾವ ಬರಬೇಕು. ಆಮೇಲೆ ಯಾರು ಏನು ತೋಣ ಮಹಂತೇಶ್ ನರ್ವಂಗರ್ ಒಳ್ಳೆ ಪ್ರದರ್ಶನ ಮ್ಯಾಚ್ ಅನ್ನ ಇವತ್ತು ಆಡಿ ಎಲ್ಲರಿಗೂ ಒಳ್ಳೆ ಒಂದು ಕ್ರೀಡೆಯ ಮನೋಭಾವನೆಯನ್ನು ತುಂಬುವಂತ ಕೆಲಸ ನಮ್ಮ ಕ್ರೀಡಾಪಟುಗಳು ಮಾಡಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ನ ಪರವಾಗಿ ಮೊದಲೇ ತಮಗೆ ಎರಡು ತಂಡಕ್ಕೂ ಧನ್ಯವಾದಗಳನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಮ್ಯಾಚ್ ಅನ್ನ ವೀಕ್ಷಣೆ ಮಾಡಲು ನಮ್ಮ ನಗರದ ಎಲ್ಲ ಗೌರವಾನ್ವಿತ ನಮ್ಮ ಹುಡುಗನ್ ಮತಕ್ಷೇತ್ರದ ಎಲ್ಲ ಇಳಕಲ್ ಹಾಗೂ ಹುಡುಗನ್ ಮತ್ತು ಎಲ್ಲ ಗ್ರಾಮೀಣದಿಂದ ಆಗಮಿಸಿರುವಂತ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾ ಪ್ರೋತ್ಸಾಹಕರೇ, ಈಗ ಈ ನಿಜವಾಗ್ಲೂ ಏನಾಗುತ್ತೋ ಬಾಲ್ ಇದ್ದವರು ಔಟ್ ತೆಗಿಬೇಕು ಅಂತ ಅವ್ರು ಕಾತುರರಾಗಿ ಕಾಯ್ತಾ ಇದ್ರು. ಆದ್ರೂ ಒಂದು ರೋಮಾಂಚಕ ಮ್ಯಾಚ್ ಆಯ್ತು. ಕೊನೆ ಬಾಲಲ್ಲಿ 2 ರನ್ ಊರೋದ್ರ ಮುಖಾಂತರ ಇವತ್ತು ನಮ್ಮ ಬೆಂಗಳೂರು ಏರ್ಲೈನವರು ಜಯವನ್ನು ಗಳಿಸಿದ್ರು. ಅವ್ರಿಗೆ ನಾನು ಐ ಕಂಗ್ರಾಚುಲೇಟ್ ದೆಮ್ ಅಂಡ್ ಐ ಹಾರ್ಟ್ಲಿ ವೆಲ್ಕಮ್ ದೆಮ್ ಅಗೈನ್ ಫಾರ್ ದಿಸ್ tournament. From last 38 days we are conducted the IPL season 8 and there are 14 teams are playing in this IPL 8. We are reached already final. Tomorrow will be the final match between DD Lions and Power Places. 2 ತಂಡದ ನಡುವೆ ನಾಳೆ ಫೈನಲ್ ಪಂದ್ಯಾವಳಿ ನಡೀತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಓನರ್ಸ್ ವರ್ಸಸ್ ಹುಡುಗರು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ನಮ್ಮ ಎಲ್ಲ ಸದಸ್ಯರೊಂದಿಗೆ ಒಂದು ಮ್ಯಾಚ್ ಅಲ್ಲ ಬೆಳಗ್ಗೆ 10 ಗಂಟೆಗೆ ಆ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಆ ಮ್ಯಾಚ್ ಅಲ್ಲಿ ನಾನು ಕೂಡ ಆಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಒಂದು ಕ್ರಿಕೆಟ್ ಅನ್ನು ಆಡ್ತೀನಿ. ಯಾಕಂದ್ರೆ ಇವತ್ತೆಲ್ಲ ಕಳೆದ 54 ವರ್ಷದಿಂದ ಆಡ್ತಾ ಬಂದಿದ್ದೀನಿ. ಇವತ್ತಿಗೂ ಕೂಡ ಆಡ್ತಿದ್ದೀನಿ ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಕ್ರೀಡೆ ಅನ್ನೋದು ಹಾಗೆ, ಆ ಕ್ರೀಡಾ ಮನೋಭಾವನೆಯನ್ನ ಮನಸ್ಸಲ್ಲಿ ನಾವು ಮೂಡಿಸ್ಕೊಂಡ್ರೆ ಮನುಷ್ಯನನ್ನ ಯಾವ ಮಟ್ಟಕ್ಕೂ ಒಯ್ಯುತ್ತೆ, ಕ್ರೀಡೆ ನಿಲ್ಲೋದಿಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಈ ಒಂದು ಪ್ರದರ್ಶನ ಮ್ಯಾಚಿನ ಇವತ್ತೇನು ಅಂತಿಮ ನಿರ್ಣಯ ಆಗಿದೆ, ಗೆದ್ದ ತಂಡಕ್ಕೆ ಮತ್ತು ಸೋದ ತಂಡಕ್ಕೆ ನಮ್ಮ ಹುಡುಗರು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದಂಥ ನಿವೃತ್ತ ಪ್ರಾಧ್ಯಾಪಕರು ಆತ್ಮೀಯರಾದಂತಹ ಶಿವಾನಂದ ಮುಸ್ಕುಳ್ಳಿ ಅವರು ಈ ಒಂದು ಪ್ರದರ್ಶನ ಮ್ಯಾಚ್ನ ಫಲಿತಾಂಶ ಮತ್ತು ಅವರಿಗೆಲ್ಲರಿಗೂ ಒಂದು ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ನಾವೆಲ್ಲ ಬಂದಂತಹ ಪ್ಲೇಯರ್ಸ್ಗೆ ಫೋನ್ ಮಾಡ್ತಾ ಇದ್ದೀವಿ. ಆದ ಕಾರಣ ಶಿವಾನಂದ ಮುಸ್ಕುಳ್ಳಿ ಸರ್ ನಾವು ಹೇಳಿದಂಗೆ ಆಗ್ಬಿಡ್ತದು. ಲಾಸ್ಟಿಗೆ ಒಂದು 3-4 ಡಾಟ್ ಬಾಲ್ ಆಗಿ ಸುಲಭವಾಗಿ ಗೆಲ್ಲುವಂತಹದ್ದು ವಿಜಯದ ನಗೆಯನ್ನ ಆ ಬೆಂಗಳೂರು ತಂಡ ಬೀರ್ತು. ನಮಗೆಲ್ಲ ಬಹಳ ಖುಷಿ ಆಯಿತು. ಥ್ರಿಲ್ಲಿಂಗ್ ಮ್ಯಾಚ್ ಆಯಿತು. 2 ತಿಂಗಳ ಬಹಳ ತುರುಸಿನಿಂದ ಹೋರಾಟ ಮಾಡಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಯೋಕ್ಷಿತಾ ಅವರ ಏನೋ ಆ ಸ್ಟಂಪಿಂಗ್ ನಮಗೆ
ಅದ್ರ ಜೊತೆಗೆ ಕರಿಷ್ಮಾ ಅವ್ರದ್ದು ಲೆಫ್ಟ್ ಆರ್ಮ್ ಸ್ಪಿನ್ ಬಾಲಿಂಗ್, ಆಮೇಲೆ ಲಿಯಾಂಕಾ ಶೆಟ್ಟಿ, ಆಮೇಲೆ ಅವ್ರದ್ದು ಬೌಲಿಂಗ್ ರೈಟ್ ಆರ್ಮ್ ಪೇಸ್, ಅವ್ರದ್ದು ರನ್ಅಪ್ ಮತ್ತು ಆಕ್ಷನ್ ಮಾರ್ವಲಸ್ ಮತ್ತು ಸ್ಪೆಕ್ಟಾಕ್ಯುಲರ್ ಇರ್ತದೆ. ಆಮೇಲೆ ಚೇತನಾ ಅವರ ಬೌಲಿಂಗ್ ಆಕ್ಷನ್ ಬಹಳ ಖುಷಿ ಕೊಡ್ತಾರೆ. ಅದ್ರ ಜೊತೆಗೆ ಆ ಸಣ್ಣ ಬಾಲಕಿ ಗಾಣವಿ ಅಂತೂ ಔಟ್ಸ್ಟ್ಯಾಂಡಿಂಗ್, ಎಕ್ಸ್ಟ್ರಾಆರ್ಡಿನರಿ, ಟ್ರೆಮೆಂಡಸ್ ಏನು ಪರ್ಫಾರ್ಮೆನ್ಸ್ ಮತ್ತು ಪ್ರತಿಭೆ ಅವಳಲ್ಲಿ ಐತಿ. ಇದೇ ರೀತಿ ಶ್ರದ್ಧೆಯಿಂದ ಕಮಿಟ್ಮೆಂಟ್ ಮಾಡಿ ಆ ಕ್ರಿಕೆಟ್ ಅನ್ನ ದೇವರಂತ ಪೂಜೆ ಮಾಡಿ ತಪಸ್ಸು ಮಾಡಿದ್ರ ಆಕೆ ಏನಪ್ಪಾ ಅಂತಂದ್ರ 19 ವರ್ಷ ಬರೋದ್ರೊಳಗೆ ಆಕೆ ನಮ್ಮ ಸ್ಟೇಟ್ ಮತ್ತು ನ್ಯಾಷನಲ್ ಟೀಮ್ಗೆ ಹೋಗ್ತಾಳ ಎನ್ನುವಂತ ಭರವಸೆ ನಮಗ ಐತಿ. ಆ ಭಗವಂತ ಆಕೆಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ, ಇದೀಗ ನಾವು ಇವತ್ತಿನ ಏನಪ್ಪಾ ಅಂತಂದ್ರ ಪ್ರೆಸೆಂಟೇಷನ್ ಸೆರೆಮನಿ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಜೊತೆ ಇವೆಲ್ಲ ಇಷ್ಟೆಲ್ಲ ಆರ್ಗನೈಸೇಷನ್ಗೆ ರೂವಾರಿ ಅವರು ಕಳೆದ 38 ದಿನಗಳಿಂದ ನಾವು 94 ಮ್ಯಾಚ್ಗಳನ್ನು ಆಡಿವಿ. ನಾವು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಲಾರ್ದ, ಯಾವುದೇ ರೀತಿಯ ತೊಂದರೆ ಆಗಲಾರ್ದ 38 ದಿನಗಳ ಕಾಲ ಯೂಟ್ಯೂಬ್ನೊಳಗೆ ಲೈವ್ ನಮ್ಮ ಪಂದ್ಯಗಳ ಪ್ರಸಾರ ಆಗ್ಯಾವ. ನಾವು DRS ನಾವು ಇಂಪ್ಲಿಮೆಂಟ್ ಮಾಡಿವಿ. ನಾವು ಆಮೇಲೆ ಪ್ರೇಕ್ಷಕರಿಗೂ ಸಹಿತ ಊಟದ ವ್ಯವಸ್ಥೆ ಮಾಡಿವಿ. ನಾವು ಬೆಂಗಳೂರಿನಿಂದ KCA ವೆಲ್ ಕ್ವಾಲಿಫೈಡ್ ಅಂಪೈರ್ಸ್ ಕರೆಸಿವಿ. ನಾವು 14 ತಂಡಗಳ ಮಾಲೀಕರು ತಮ್ಮ ತಂಡದೊಂದಿಗೆ ಬಂದು ಆಟ ಆಡ್ಯಾರ. ಪ್ರತಿಯೊಂದು ಪಂದ್ಯವನ್ನು ನಮ್ಮ ಪ್ರೇಕ್ಷಕರು ಒಂದು ವೀಕ್ಷಣೆ ಮಾಡ್ಯಾರ. ಇದಕ್ಕೆಲ್ಲ ಏನಪ್ಪಾ ಅಂದ್ರ ನಗರದ ಎಲ್ಲ ಕ್ರೀಡಾಭಿಮಾನಿಗಳು ಮತ್ತು ನಮ್ಮ ಶಾಸಕರ ಅಭಿಮಾನಿಗಳು ಕಾರಣೀಭೂತರು. ಅವರೆಲ್ಲರಿಗೂ ನಾವು ಒಂದು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನ, ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇವತ್ತ ನಮ್ಮ ಊರಿಗೆ ಬಂದು ಹೆಣ್ಮಕ್ಳು ಸಹಿತ ಕ್ರಿಕೆಟ್ ಆಡಬಲ್ಲರು, ಇದು ಬರೀ ಗಂಡ್ಮಕ್ಳು ಆಟ ಅಲ್ಲ ಅಂತ ನಮ್ಮ ಸಾಕಷ್ಟು ಹೆಣ್ಮಕ್ಳು ಸಹಿತ ಇವತ್ತಿನ ಮ್ಯಾಚ್ ನೋಡ್ಲಿಕ್ಕೆ ಬಂದಿದ್ರು. ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇಲ್ಲೇ ಆ ಪ್ರೇಕ್ಷಕರು ಇಲ್ಲೇ ಇದಾರೆ. ಇವರು ಸಹಿತ ಏನಪ್ಪಾ ಅಂತಂದ್ರೆ ಅವ್ರಂಗೆ ಏನಪ್ಪಾ ಅಂದ್ರೆ ಮುಂದೆ ಒಳ್ಳೊಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗುವಂತ ಎಲ್ಲ ಭವಿಷ್ಯ ಇವರಲ್ಲಿ ಐತಿ. ಬಹಳ ಚಂದ ಆಯ್ತು ಮ್ಯಾಚ್, ಖುಷಿ ಆಯ್ತು. ಮೊದಲು ಸ್ವಲ್ಪ ಡ್ರಿಜ್ಲಿಂಗ್ ಬಂತು, ಕಸಗಸಿ ಹಂಗ ಮಳೆ ಬಂತು. ಏನಪ್ಪಾ ಇದು ಅಷ್ಟು ದೂರದಿಂದ ಬಂದಾರ ಇವರು, ಮಳೆ ಆದ್ರೆ ಗತಿ ಹಂಗಂತಿದ್ದೆ ನಾವು. ಆ ವರುಣ ದೇವ ಏನಪ್ಪಾ ಅಂದ್ರೆ ಬಂದು ಏನಪ್ಪ ಅಷ್ಟು ದೂರದಿಂದ ಆಡಕ್ ಬಂದಾರ. ಮೋಡಗಳಿಗೆ ಹೆದರಿಸಿಬಿಟ್ಟು ನಡ್ರಿ ನೀವು ದೂರ ಹೋರಿ ಮ್ಯಾಚ್ ಆಡ್ಲಿ ಅಂತ. ಹೀಗಾಗಿ ಮೋಡಗಳು ಹೋಗಿ ಬಿಸಿಲು ಬಂತು, ಚಂದಾಗ ಆಟ ಆಡಿದ್ರಿ. ಎರಡೂ ತಂಡಕ್ಕೂ ನಾನು ಅಭಿನಂದನೆ. ಬಾಲ ಪ್ರತಿಭೆ ಗಣವಿ ಜೆನಿಫರ್, ಜಾಹ್ನವಿ, ಚಪ್ಪಾಳೆಯೊಂದಿಗೆ ಮೋನಿಕಾ, ಪರಿಣಿತಾ, ಚೇತನ, ಕರಿಷ್ಮಾ, ಕರಿಷ್ಮಾ, ವಿನೋತಾ, ಗಿವ್ ಹರ್ ಅ ಬ್ರೇಕ್, ಮೌನಶ್ರೀ, ನಂದಿತಾ, ಸಮೃದ್ಧಿ,
ಸಮೃದ್ಧಿ, ಭಾವನಾ ಜೈನ್, ಭಾವನಾ ಜೈನ್. ಶಾಶ್ವತ, ವೆರಿ ಗುಡ್ ಬಾಲಿಂಗ್ ಪರ್ಫಾರ್ಮೆನ್ಸ್. ಶಾಶ್ವತ ಕನ್ನಿಕಾ ಮರ್ಸಿ Spandana. Give them a big hand, Spandana. Vidya. Disha. Ananta. Alia. Congratulations, sir. Well done, sir. ಮೈಸೂರು ವುಮೆನ್ಸ್ ವಾರಿಯರ್ಸ್ ತಂಡಕ್ಕೆ ಅವರು ಅಸಿಸ್ಟೆಂಟ್ ಕೋಚ್ ಆಗಿ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಇಂಥ ಸರ್ನ ಪಡೆದವ್ರು ನೀವೆಲ್ಲ ಬಹಳ ಸುದೈವಿಗಳು, ಬಹಳ ಲಕ್ಕಿ ಸರ್. ಥ್ಯಾಂಕ್ ಯು ಸೋ ಮಚ್. ನೆನಪಿನ ಕಾಣಿಕೆ ನೀಡಬೇಕು. ಇದೀಗ ಬಹುಮಾನ ನೀಡಿ ಗೌರವಿಸ್ತಾ ಇದ್ದಾರೆ. ಇದೀಗ ನಮಗೆಲ್ಲ ಥ್ರಿಲ್ಲಿಂಗ್ ಮ್ಯಾಚ್ ಅನುಭವ ಮಾಡಿಕೊಟ್ಟಂತ, ಆದರೂ ಕೊನೆ ಕ್ಷಣದಲ್ಲಿ ಕೊನೆ ಬಾಲ್ನಲ್ಲಿ ಸೋಲನ್ನು ಅನುಭವಿಸಿದಂಥವ್ರು ನೋ ಪ್ರಾಬ್ಲಮ್. ಇಲ್ಲಿ ಯಾರು ಗೆದ್ದಿಲ್ಲ, ಯಾರು ಸೋತಿಲ್ಲ. ಕ್ರಿಕೆಟ್ ಗೆದ್ದಕ್ಕೆ ಅಂತ ನೀವೆಲ್ಲ ಆನಂದಿಸೋಣ. ಸೋತಂತ ತಂಡ ಮೈಸೂರು ತಂಡದವರು ಬಂದು, ಕ್ಯಾಪ್ಟನ್ ಲಿಯಾಂಕ್ ಶೆಟ್ಟಿ ಬಂದು ರನ್ನರ್ ಅಪ್ ಬಹುಮಾನವನ್ನು ಸ್ವೀಕರಿಸಬೇಕು. ಅದನ್ನ ನಮ್ಮ लियांका शेट्टी काफी खूबसूरत, काफी क्लोज हो गया था अंतिम क्षण पर, हार का सामना किया। जरूर यहाँ पर जैसे सर बोले क्रिकेट की जीत हुई है। विनिंग टीम का ओके खूबसूरती के साथ सर जरूर यहाँ पर काफी खुशी महसूस करते हुए विनिंग टीम के साथ मत क्षेत्र के ನಾಯಕರು ನಂದಿತಾ ಆಟಗಾರರು ಒಂದು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ನ ಅಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅದೇ ರೀತಿ ಕರ್ನಾಟಕ ವೀರಶೈವ ಲಿಂಗಾಯತ ವಿರೋಧಿ ನಿಗಮದ ಅಧ್ಯಕ್ಷರು ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ ಅವರು ಸುಂದರವಾದ ಟ್ರೋಫಿ ವಿನರ್ ತಂಡಕ್ಕೆ ನೀಡ್ತಾ ಇದ್ದಾರೆ. ಅಭಿನಂದನೆಗಳು. खूबसूरत विनिंग टीम को एक सुंदर सा ट्रॉफी अर्पित किया है हमको स्पोर्ट्स एंड कल्चरल के अध्यक्ष डॉक्टर विजयानंद एस काश्यप की जानिब से। खूबसूरत नजारा विनिंग टीम ಬೆಂಗಳೂರು 11 ವೇದಿಕೆಗೆ ನಮಗೆ ನಮ್ಮ ಟೀಮ್ಗೆ ಇನ್ವೈಟ್ ಮಾಡಿರ್ತಕ್ಕಂಥ ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರ್ ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.
ಇಲ್ಲಿ ತನಕ ನಾವು ವುಮೆನ್ಸ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು 6ನೇ ವರ್ಷ. ಸ್ಟಾರ್ಟಿಂಗ್ ನಾವೇನ್ ಸ್ಟ್ರಗಲ್ ಮಾಡಿದ್ವಿ ಒಂದು ಸ್ಟೇಜ್ ಬೇಕು ಅಂತ, ಆ ಸ್ಟೇಜ್ಗೆ ಇವತ್ತು ಈ ತರ ಮಕ್ಕಳುಗಳಿಗೆ ಹೆಂಗ್ ಮಕ್ಕಳುಗಳಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಈ ತರ ಸ್ಟೇಜ್ ಸಿಕ್ಕಿದ್ರೆ ಕ್ರೌಡು ಏನ್ ಕ್ರೌಡ್ ಇದ್ದಾರೆ ಇವತ್ತು ಸೇರಿದ್ರು, ಆ ಕ್ರೌಡ್ಗಳ ಮಧ್ಯೆ ಆಡಿದಾಗ ಆ ಮಕ್ಕಳುಗಳಿಗೆ ಸ್ಟೇಜ್ ಫಿಯರ್ ಹೋಗುತ್ತೆ. ಈ ಸ್ಟೇಜ್ ಫಿಯರ್ ನಾವು ಮೈಸೂರಲ್ಲಿ ವುಮೆನ್ಸ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿ 6 ವರ್ಷ ಆಯ್ತು. ಸ್ಟಾರ್ಟಿಂಗು 2 ಮಕ್ಕಳು, ಎರಡೇ ಹೆಣ್ಮಕ್ಳಿಂದ ಸ್ಟಾರ್ಟ್ ಮಾಡಿದ್ದು. ಈಗ 55 ಜನ 60 ಜನ ಹೆಣ್ಮಕ್ಳಿದ್ದಾರೆ. ಪ್ರತಿ ವರ್ಷ ಮೈಸೂರಿಂದ ಕರ್ನಾಟಕ ರೆಪ್ರೆಸೆಂಟ್ ಮಾಡೋ ಸಂಖ್ಯೆ ಮಿನಿಮಮ್ 7 ರಿಂದ 8 ಜನ 10 ಜನ ಆ ತರ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ನಾವು 5 ವರ್ಷದಿಂದ ಹಿಂದೆ ಏನ್ ಹಾಕಿದ್ವಿ, ಪ್ಲಾಟ್ಫಾರ್ಮ್ ರೆಡಿ ಮಾಡಬೇಕು ಅಂತ ಕ್ರಿಕೆಟ್ಗೆ ನಾವು ಪ್ಲಾನ್ ಮಾಡಿದ್ವಿ. ಅದು ಈಗ 5 ವರ್ಷ ಆದ್ಮೇಲೆ ನಮ್ಗೆ ರಿಸಲ್ಟ್ ಸಿಗ್ತಾ ಇದೆ. ಈಗ ಸರ್ ಈ ಊರಿನ ನಮ್ಮ ಇಳಕಲ್ ಹಾಗೂ ಬಾಗಲಕೋಟೆ ಇಲ್ಲಿಂದ ವುಮೆನ್ಸ್ ಕ್ರಿಕೆಟ್ಗಳನ್ನ ಪ್ರಮೋಟ್ ಮಾಡಬೇಕು, ಇಲ್ಲಿಂದನೂ ಕರ್ನಾಟಕಕ್ಕೆ ಆಡಿಸ್ಬೇಕು ಅಂತ ಎಲ್ಲ ಪ್ರಯತ್ನ ಪಡ್ತಾ ಇರೋದು ಇದು ತುಂಬಾ ಒಳ್ಳೆಯ ವಿಷಯ. ಯಾಕೆ ವುಮೆನ್ಸ್ ಕ್ರಿಕೆಟ್ ಮೆನ್ಸ್ ಕ್ರಿಕೆಟ್ಗೆ ಎಲ್ಲ ಕಡೆ ಆದ್ಯತೆ ಸಿಗ್ತಾ ಇದೆ, ಆದ್ರೆ ವುಮೆನ್ಸ್ ಕ್ರಿಕೆಟ್ಗೆ ಎಲ್ಲೂ ಆದ್ಯತೆ ಸಿಗ್ತಾ ಇಲ್ಲ. ಸೊ ನನಗೆ ಆನಂದ್ ಸರ್ ಅವರು ಈ ತರ ವುಮೆನ್ಸ್ ಕ್ರಿಕೆಟ್ ಪ್ರಮೋಷನ್ಗೋಸ್ಕರ ಆಡಿ ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಸರ್ A to Z ನಾವು ಮೈಸೂರಿಂದ ಬಿಟ್ಟಾಗ ಇಲ್ಲಿಗೆ ಬಂದು ಇವತ್ತು ರಾತ್ರಿ ಹೋಗೋ ತನಕ ಕಂಪ್ಲೀಟ್ ಎಲ್ಲ ನಮ್ದು ರೆಸ್ಪಾನ್ಸಿಬಿಲಿಟಿ ಆಗುವುಗಳನ್ನ ಸರ್ ನೋಡ್ಕೊಂಡಿದ್ದಾರೆ. ಅವ್ರಗಳಿಗೆ ನಮ್ಮ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೇಳಬೇಕು ಅಂದ್ರೆ ಟರ್ಫ್ ಒಂದ್ ಇಲ್ಲ ಅನ್ನೋದು ಬಿಟ್ರೆ ಮ್ಯಾಟಿಂಗ್ ನಮ್ಮ ಮೈಸೂರಲ್ಲೂ ಈ ತರ ಫೆಸಿಲಿಟೀಸ್ಗಳು ಕಡಿಮೆ. ಯಾಕೆಂದ್ರೆ ಗ್ರೌಂಡ್ ಫೆಸಿಲಿಟೀಸ್ಗಳು ಕಲ್ಲು ಇದೆಲ್ಲ ಮ್ಯಾಟಿಂಗ್ ಗ್ರೌಂಡ್ಗಳಲ್ಲಿ ಸಾಮಾನ್ಯ. ಆದ್ರೆ ಇವತ್ತು ಔಟ್ಫೀಲ್ಡ್ ತುಂಬಾ ಫಾಸ್ಟ್ ಆಗಿತ್ತು, ಮಕ್ಕಳುಗಳಿಗೆ ಆಡಕ್ಕೆ ತುಂಬಾ ಚೆನ್ನಾಗಿದೆ. ಇಂಥ ಗ್ರೌಂಡ್ಗಳಲ್ಲಿ ಇನ್ನೂ ಮ್ಯಾಚಸ್ಗಳು ಆಗ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇವತ್ತು ಈ ಟೂರ್ನಮೆಂಟು ಈ ಜನಗಳು ಇಲ್ಲಿ ನಡೆಸೋ ನೀವು ರೀತಿ ನೋಡಿದ್ಮೇಲೆ ನಾನು ನಿಮ್ಮ ಅಭಿಮಾನಿಯಾಗ್ಬಿಟ್ಟಿದ್ದೀನಿ. ದಯವಿಟ್ಟು ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್, ನೀವು ಇಳಕಲ್ ಮಾತ್ರ ಸೀಮಿತವಾಗಿ ಇಡ್ಕೋಬೇಡಿ. ಯಾರ್ಯಾರೋ ಬರ್ತಾರೆ ಸ್ಪೋರ್ಟ್ಸ್ ಮಿನಿಸ್ಟರ್ಗಳು, ನೀವು ಇಡೀ ಕರ್ನಾಟಕ ನೋಡ್ಬೇಕು, ಇಡೀ ಕರ್ನಾಟಕ ಸ್ಪೋರ್ಟ್ಸ್ ಡೆವಲಪ್ ಮಾಡಬೇಕು, ಎಲ್ಲ ಕ್ರಿಕೆಟ್ ಅನ್ನ ನೀವು ಡೆವಲಪ್ ಮಾಡಬೇಕು ಅಂತ ನನ್ನ ಕಡೆಯಿಂದ ಒಂದು ಸಿನ್ಸಿಯರ್ ರಿಕ್ವೆಸ್ಟ್. 3 cheers to ವಿದ್ಯಾನಂದ ಕಾಶಪ್ಪನವರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಲ್ಲಿ ಟ್ರೋಫಿ ತಗೊಳ್ಳೋವರೆಗೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮೆಲ್ಲರಿಂದ ಇಟ್ಟು ಅದೇ ಟ್ರೋಫಿ ಕಲೆಕ್ಟ್ ಮಾಡೋವರೆಗೂ ತುಂಬಾ ಚೆನ್ನಾಗಿತ್ತು. ಆರ್ಗನೈಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದೇ ಟೀಮ್ ಆದ್ರೂ ಕೂಡ ಕೊನೆ ಬಾಲ್ ವರೆಗೂ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಟೀಮ್ ಇತ್ತು. ಮತ್ತೆ ಎಲ್ಲ ಜನಗಳು ಏನ್ ಬಂದು ಎಂಕರೇಜ್ ಮಾಡ್ತಿದ್ರು, ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಥ್ಯಾಂಕ್ ಯು ಸರ್, ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಿನ್ನೆ, ಅವರಿಗೂ ಕೂಡ ನನ್ನ ಹೆಸರು ನಂದಿತಾ. ಥ್ಯಾಂಕ್ ಯು ಸರ್ ಫಸ್ಟ್ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬಾ ಖುಷಿ ಆಗುತ್ತೆ ಇದರ ಎಲ್ಲ ಜನ ಬಂದು ಸಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ. ಒಳ್ಳೆ ಮ್ಯಾಚ್ ಇತ್ತು, ನಮ್ದೇ ಟೀಮ್ ಆಗಿದ್ರು. 2 ಟೀಮ್ ತುಂಬಾ ಕಷ್ಟಪಟ್ಟು ಕೊನೆ ತನಕ ಆಡಿ ಗೆದ್ದಿದ್ದೀವಿ ಫೈನಲಿ ನಾವು. ಸರ್ ಇಲ್ಲಿ ನಾವು ಮೈಸೂರಿಂದ ಬಂದು ಇಲ್ಲಿ ಆಡೋ ತನಕ ನಿಮ್ಮ ಊರವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು. ತಾಲೂಕಿನಿಂದ 50 ಬಸ್ಸುಗಳನ್ನ ಪ್ರತಿ ಮ್ಯಾಚ್ ನೋಡಾಕ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಹಳ್ಳಿಯಿಂದ ಬಸ್ ಬಿಟ್ಟಿದ್ರು. ಅವ್ರನ್ನೆಲ್ಲ 50 ಬಸ್ಗೆ ಅವಕಾಶ ಮಾಡಿಕೊಟ್ಟು ಊಟ ಮಾಡಿಸಿ ಅವರು ಇಲ್ಕಲಿಗೆಲ್ಲ ಅವ್ರವ್ರ ಹಳ್ಳಿಗೆ ಬಸ್ಸು ಮುಟ್ಟಿಸಿ ನಮ್ಮ ಪುಣ್ಯ ಅಂತ ನಾನು ತಿಳ್ಕೊಂತೀನಿ. ಸದಾ ಅವ್ರ ಕೆಳಗೆ ಕೆಲಸ ಮಾಡುವಂತ ಕರುಣೆಯಲ್ಲ ವಿಜಯ ಮಹಾಂತೇಶ್ವರ ಹಾಗೂ ಮುತ್ತುದೇ